ಅದ್ಯಾಕೋ ಗೊತ್ತಿಲ್ಲ. ಕಳೆದ 2-3 ತಿಂಗಳಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಕೇಡುಗಾಲ ಪ್ರಾರಂಭ ಆದಂಗೆ ಕಾಣಿಸ್ತಾ ಇದೆ. ಒಂದಾದ್ಮೇಲೆ ಒಂದು ವಿಚಾರಗಳು ಹೊರಗೆ ಬರ್ತಾ ಇದೆ ಮತ್ತು ಹಾಸನದಲ್ಲಿ ಒಂದರ ಮೇಲೊಂದೇ ಕೇಸು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಅವತ್ತು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ರು ರೇವಣ್ಣ, ಆನಂತರ ಜಾಮೀನು ಪಡೆದು ರಿಲೀಸ್ ಆಗಿದ್ರು ಎಚ್.ಡಿ. ರೇವಣ್ಣ. ನಂತರ ಸಂತ್ರಸ್ತೆಗೆ ಬೆದರಿಕೆ ಆರೋಪದಲ್ಲಿ ಭವಾನಿ ರೇವಣ್ಣ ವಿಚಾರಣೆಗೆ ಒಳಪಡಬೇಕಾದಂತ ಅನಿವಾರ್ಯತೆ ಬಂದಿತ್ತು. ಅದರ ಬೆನ್ನಲ್ಲೇ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಂಗೆ ಜೈಲು ವಾಸವೂ ಆಗ್ಬಿಟ್ಟಿದೆ. ಈಗ ನೋಡಿದ್ರೆ ಸಹೋದರ ಪ್ರಜ್ವಲ್ ಜೈಲಿನಲ್ಲಿ ಇರುವಾಗ್ಲೇನೆ ಸೂರಜ್ ಕೂಡ ಅರೆಸ್ಟ್ ಆಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣರನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಈ ಫ್ಯಾಮಿಲಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ವಿಚಾರಗಳು, ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಮೊದಲಿಗೆ ವಿಡಿಯೋಗಳು ವೈರಲ್ ಆಯ್ತು. ಪೆನ್ ಡ್ರೈವ್ ಹಗರಣ, ಪೆನ್ ಡ್ರೈವ್ ವಿಡಿಯೋಗಳು ವೈರಲ್ ಆಗುತ್ತೆ. ಅದಾದ್ಮೇಲೆ ಮಹಿಳೆಯ ಕಿಡ್ನಾಪು, ಜೀವ ಬೆದರಿಕೆ, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಇಡೀ ಕುಟುಂಬದವರು ಕೂಡ ಕಾನೂನಿನ ಕುಣಿಕೆಯಲ್ಲಿ ಕುತ್ಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಈಗ ನಿನ್ನೆ ಇದ್ದಕ್ಕಿದ್ದ ಹಾಗೇನೆ ಸೂರಜ್ ರೇವಣ್ಣ ವಿರುದ್ಧ ಒಂದು ಗಂಭೀರವಾದಂತ ಪ್ರಕರಣ, ಅಸಹಜ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅಂತ ಒಬ್ಬ ಯುವಕ ಸೂರಜ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಮೇಲೆ ಬಲವಂತವಾಗಿ ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ MLC ಸೂರಜ್ ರೇವಣ್ಣನನ್ನ ಈಗ ಅರೆಸ್ಟ್ ಮಾಡಲಾಗಿದೆ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಕೇಸಸ್ಗಳು ಕೂಡ ಇಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಪೆನ್ ಡ್ರೈವ್ ಸಿಕ್ತಾಗ 3-4 ವರ್ಷದ ಹಿಂದಿನ ವಿಡಿಯೋ ಅಂತ ರೇವಣ್ಣನೇ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ 3-4 ವರ್ಷದ ಹಿಂದಿನ ಪ್ರಕರಣ ಎಲ್ಲ ಬೆಳಕಿಗೆ ಬರ್ತಾ ಇರೋದು, ಬ್ಯಾಕ್ ಟು ಬ್ಯಾಕ್ ಅವ್ರ ಮನೇಲಿ ಸಮಸ್ಯೆ ಆಗ್ತಾ ಇರೋದು, ಎಲ್ರೂ ಕಾನೂನು ಎದುರಿಸಬೇಕಾದಂತ ಒಂದು ಅನಿವಾರ್ಯತೆಯಲ್ಲಿ ಇದ್ದಾರೆ. ತಂದೆ, ತಾಯಿ, 2 ಮಕ್ಕಳು, ಒಟ್ಟು 4 ಜನ. 4 ಜನಕ್ಕೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದೆ. ಸೂರಜ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತು ಸೂರಜ್ ರೇವಣ್ಣ ಮತ್ತು ಆ ಯುವಕ ಇವರ ನಡುವೆ ಏನೇನೋ ವಿಚಾರಗಳು ನಡೆದಿದೆ ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಮೊದಲ ಹಂತದಲ್ಲಿ ಇದೀಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಒಂದ್ ಕಡೆಯಲ್ಲಿ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನಲ್ಲ ಯುವಕ, ನನ್ನ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ, ಅಸಹಜ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ ಅಂತ ಆ ಯುವಕನನ್ನ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ MLC ಸೂರಜ್ ರೇವಣ್ಣ ಇವರನ್ನ ಕೂಡ ವೈದ್ಯಕೀಯ ಪರೀಕ್ಷೆಗೆ ಅಳವಡಿಸಲಾಗಿದೆ. ಸೊ ಇದೀಗ ಬ್ಯಾಕ್ ಟು ಬ್ಯಾಕ್ ವಿಚಾರಗಳು ಹೊರಗೆ ಬರ್ತಾ ಇದೆ. ಸಹಜವಾಗಿ ಇವರ ಕುಟುಂಬದ ಅಭಿಮಾನಿಗಳಿಗೆ, JDSನ ಕಾರ್ಯಕರ್ತರಿಗೆ ಇದೊಂದು ಆಘಾತ. ಕೆಲವರು ಇನ್ನೂ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಏನಿದು, ಒಂದು ಪ್ರಕರಣ ಆದ್ರೆ ಓಕೆ, ಈ ತರ ಬ್ಯಾಕ್ ಟು ಬ್ಯಾಕ್ ಮನೇಲಿರೋರ್ ಮೇಲೆಲ್ಲ ಆರೋಪ, ಮನೇಲಿರೋರ್ ಮೇಲೆಲ್ಲ ಗಂಭೀರವಾದಂತ ಪ್ರಕರಣ ಹೆಂಗ್ ಸಾಧ್ಯ ಇದು? ಒಂದೇನೋ ಹೊರಗೆ ಬಂತು ಅಂತ ಆಮೇಲೆ ಎಲ್ಲ ಹೊರಗೆ ಬರಕ್ ಶುರು ಆಗ್ಬಿಡ್ತಲ್ಲ ಪ್ರಕರಣಗಳು, ಏನ್ ಕತೆ ಇದ್ರದ್ದು ಅಂತ ಕಂಗಾಲಾಗ್ಬಿಟ್ಟಿದ್ದಾರೆ ಅಭಿಮಾನಿಗಳು, ಕಾರ್ಯಕರ್ತರು. ಯಾಕೋ ಟೈಮೇ ಸರಿ ಇಲ್ಲ. ನಮ್ ರೇವಣ್ಣ ಸಾಹೇಬ್ರು ಎಷ್ಟಂತ ದೇವಸ್ಥಾನ ಸುತ್ತುತ್ತಾ ಇದ್ರು, ಎಲ್ಲೆಲ್ಲಿ ಹೋಗಿ ಲಿಂಬೆಹಣ್ಣು ಮಾಡಿಸ್ಕೊಂಡು ಬರ್ತಾ ಇದ್ರು, ಇಷ್ಟೆಲ್ಲ ಹೋಮ ಹವನ ಎಲ್ಲಾ ಮಾಡಿಸಿದ್ರು ಗೊತ್ತಿಲ್ಲ, ಅದ್ಯಾಕೋ ಹಿಂಗಾಗ್ತಾ ಇದೆಯಲ್ಲ, ಏನ್ ಕಥೆ ಅಂತ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಪ್ರಶ್ನೆ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಇದೀಗ ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಆಘಾತ ಇದು. ಒಬ್ಬ ಮಗ ಆಲ್ರೆಡಿ ಜೈಲಲ್ಲಿದ್ದಾನೆ, ಈಗ ಇನ್ನೊಬ್ಬ ಮಗನನ್ನು ಕೂಡ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸೋ ಪರಿಸ್ಥಿತಿ ಇದೆ. ನೋಡಿ, ನಾನ್ ಬೇಲೆಬಲ್ ಕೇಸ್ ಇದು, ಸಾಮಾನ್ಯ ಪ್ರಕರಣ ಅಲ್ಲ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ, ನಾನ್ ಬೇಲೆಬಲ್ ಕೇಸ್ ಇದು. ಸೊ ಹೀಗಿರ್ಬೇಕಾದ್ರೆ ಇದನ್ನ ತುಂಬಾ ನೆಗ್ಲೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ರೇವಣ್ಣ. ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಎದುರಿಸಬೇಕಾದಂತ ಅನಿವಾರ್ಯತೆ ಕೂಡ ರೇವಣ್ಣಂಗಿದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಇದರಲ್ಲಿ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ದಾರೆ, ನಮ್ಮ ಹತ್ರ ಏನ್ ಕೇಳಲೇಬೇಡಿ ಅಂತ ಅಂತಿದ್ದಾರೆ. ಒಂದ್ ಕಡೆಯಲ್ಲಿ ಹೆಂಡತಿ ಕೂಡ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನೆಲ್ಲ ಕೋರ್ಕೊಂಡು ಬಹಳ ಸಾಹಸ ಪಟ್ಟಿದ್ರು, ಈಗ ಜಾಮೀನ್ ಬೇರೆ ಸಿಕ್ಕಿದೆ. ಇನ್ನೊಂದ್ ಕಡೆಯಲ್ಲಿ ರೇವಣ್ಣ ಅವ್ರು ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಒಬ್ಬ ಮಗ ಆಲ್ರೆಡಿ ಜೈಲಲ್ಲಿದ್ದಾರೆ, ಇನ್ನೊಬ್ಬ ಮಗ ಹೋಗೋದಕ್ಕೆ ಸಿದ್ಧತೆ ನಡೀತಿದೆ.